ಬೆಳಗ್ಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕಿದ್ರೆ ನಮ್ಮ ಯಜಮಾನ್ರು ನನ್ನ ಕಣ್ಣು ಕಟ್ಬಿಟ್ಟು ಎಲ್ಲ ತರಕಾರಿ ತಂದುಬಿಟ್ಟು ನಾನು ಮುಂದೆ ಇಟ್ಟರು. ನಾನು ಏನು ಸೆಲೆಕ್ಟ್ ಮಾಡ್ತೀನಿ ಅದ್ರ ಮೇಲೇ ಇವತ್ತಿನ ಅಡುಗೆ ನಿಂತಿತ್ತು. ನಮ್ಮ ಯಜಮಾನ್ರು ಕಾಯ್ತಿರೋ ನೋಡಿ ಏನು ಸೆಲೆಕ್ಟ್ ಮಾಡ್ತಾಳೋ ಅಂತ. ಮೊದಲಿಗೆ ಆಲೂಗಡ್ಡೆ ಸೆಲೆಕ್ಟ್ ಮಾಡಿದೆ, ನೆಕ್ಸ್ಟು ಬೀನ್ಸು, ನೆಕ್ಸ್ಟ್ ನೀವೇ ನೋಡಿ ಮ್ಯಾಗಿ ಸೆಲೆಕ್ಟ್ ಮಾಡಿದ್ದೀನಿ. ಒಟ್ಟು 4 ಐಟಮ್ ಚೂಸ್ ಮಾಡಬೇಕಿತ್ತು. ಕೊನೆಗೆ ಚೂಸ್ ಮಾಡಿದ್ದು ನಾನು ಮೆಣಸಿನ್ಕಾಯಿ. ಇದೆಲ್ಲ ಹಾಕ್ಬಿಟ್ಟು ಈಗ ನಾವು ಮ್ಯಾಗಿ ಮಾಡಬೇಕು. ನಮ್ಮ ಯಜಮಾನ್ರಲ್ಲಿ ಟೊಮೊಟೊ ಮತ್ತು ಈರುಳ್ಳಿ ತಗೋತಿದ್ದಾರೆ. ಯಾಕೆ ಅಂದರೆ ಅದೇ ಮೇನ್ ಅಲ್ವಾ, ಬೇಕಿತ್ತು ತಾನೇ. ನಾನು ಸೆಲೆಕ್ಟ್ ಮಾಡಿರಲಿಲ್ಲ, ಹಾಗಾಗಿ ಟೊಮೊಟೊ ಹಣ್ಣು ಮತ್ತು ಈರುಳ್ಳಿ, ಕ್ಯಾರೆಟ್ ತೊಗೊಂಡ್ರು ಎಕ್ಸ್ಟ್ರಾ. ತರಕಾರಿನೆಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಫಸ್ಟು ತರಕಾರಿನ ನೀಟಾಗಿ ಬೇಯಿಸಿ. ಸೊ ಬೇಯಿಸಾದ್ಮೇಲೆ ಅದಕ್ಕೇ ಮ್ಯಾಗಿನೂ ಕೂಡ ಹಾಕ್ಬೋದು. ಸೊ ಅದು ಬೆಂದಿರುತ್ತಲ್ವ ಸ್ಟಾರ್ಟಿಂಗು ಸ್ವಲ್ಪ, ಅದಕ್ಕೇ ಮ್ಯಾಗಿನ ಹಾಕಿ ಅದು 2 ಮಿನಿಟ್ಸಲ್ಲಿ ಆಗುತ್ತೆ. ಇದು ಮ್ಯಾಗಿ ಎಲ್ಲ ಇಪ್ಪಿ ನಾವು ಯೂಸ್ ಮಾಡ್ತಾ ಇರೋದು ಮ್ಯಾಗಿ ಮಸಾಲ. ನೀವು ನೋಡ್ತಾ ಇರ್ಬೋದು, ಎಲ್ಲ ಕಲಬೆರಕೆ ಮಾಡ್ತಾ ಇದ್ದೀವಿ. ಸೊ ಇದು ಬೇಯಿಸ್ಕೊಂಡಾದ್ಮೇಲೆ ಒಗ್ಗರಣೆ ಹಾಕ್ಬೇಕಲ್ವ, ಅದಕ್ಕೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ, ಈರುಳ್ಳಿ, ಸ್ವಲ್ಪ ಉಪ್ಪು ಹಾಕಿ ಬೇಗ ಬೇಯುತ್ತೆ. ಸೊ ಅಷ್ಟೇ. ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊನ ಹಾಕಿ, ಟೊಮೊಟೊ ಹಾಕಾದ್ಮೇಲೆ ನೂಡಲ್ಸ್ ಬೇಯಿಸ್ಕೊಂಡಿರ್ತೀವಲ್ಲ, ಅದ್ರ ವಾಟರ್ ಮಿಕ್ಕಿರುತ್ತೆ, ಅದನ್ನು ವೇಸ್ಟ್ ಮಾಡಬೇಡಿ. ಇದ್ರ ಜೊತೆ ಹಾಕಿ ನೂಡಲ್ಸ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅಷ್ಟೇ, ನೂಡಲ್ಸ್ ರೆಡಿ ಆಗುತ್ತೆ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನೂಡಲ್ಸ್ ರೆಡಿ. ಸಖತ್ತಾಗಿತ್ತು, ಮಾತ್ರ ಟೇಸ್ಟು ಕೂಡ ಸಖತ್ತಾಗಿತ್ತು. ಸ್ವಭಾವ ಎನ್ನುವ ಮುಖವಾಡ ಧರಿಸಿ 100 ಜನರನ್ನು ಸಂಪಾದಿಸುವುದಕ್ಕಿಂತ ಸ್ವಂತಿಕೆ ಎಂಬ ನೇರ ನುಡಿಯಿಂದ 3 ಜನರನ್ನು ಸಂಪಾದಿಸುವುದು ಉತ್ತಮ, ಅತ್ಯುತ್ತಮ. ಎಲ್ಲರೂ ಯಾವಾಗಲೂ ಖುಷಿಯಾಗಿರಿ. ಎಲ್ಲರೂ ದಿನ ಶುಭವಾಗಲಿ.